ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಬುಧವಾರ ಬೆಳಗ್ಗೆಯಿಂದ ಲಾಗ್ ಆಗಿರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹಾಗೆ ಕಿಚನ್ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ. ಅದು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಗ್ಯಾಸ್ ಸ್ಟವ್ ಬರ್ನರ್ನ ನಾವು ಯಾವ ಥರ ಮನೆಯಲ್ಲಿ ಕ್ಲೀನಿಂಗ್ ಮಾಡ್ಕೊಬೋದು ಅಂತ ಈಸಿಯಾಗಿ ಟಿಪ್ನ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡಿ. ಇನ್ ಕೇಸ್ ನಿಮ್ಗೇನಾರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಇವತ್ತು ಬೆಳಗ್ಗೆ 6:30ಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎದ್ದಿದ್ದೆ 6:30ಗೆ. ಇನ್ನು ಎದ್ದು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ನೈಟ್ ಬಂದ್ಬಿಟ್ಟು ಸಾಂಬಾರು ಮಾಡಿ ಇಟ್ಬಿಟ್ಟಿದ್ದೆ, ಅದಕ್ಕೋಸ್ಕರ ಅನ್ನಗೆ ಮಾತ್ರ ಇಟ್ಟಿದ್ದೀನಿ ಲಂಚ್ ಬಾಕ್ಸ್ಗೆ. ನೈಟಲ್ಲಿ ಯಾವತ್ತಾದ್ರು ಸಾಂಬಾರು ಮಾಡಿಬಿಟ್ರೆ ಈ ಥರ ಬೆಳಗ್ಗೆ ಲಂಚ್ಗೆ ಅನ್ನ ಮಾತ್ರ ಮಾಡಿಕೊಟ್ಬಿಡ್ತೀನಿ. ಇನ್ನು ಇವತ್ತು ಬ್ರೇಕ್ಫಾಸ್ಟ್ಗೆ ಬಂದ್ಬಿಟ್ಟು ಅವಲಕ್ಕಿ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ತರಕಾರಿನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಅವಲಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೀನಿ. ಇವಾಗ ಬಾಣಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಸಾಸಿವೆ, ಜೀರಿಗೆ ಮತ್ತು ಈರುಳ್ಳಿ 1-2, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಸಣ್ಣದಾಗಿ ಕಟ್ ಮಾಡಿರೋ ಒಂದು ಅರ್ಧ ಕಪ್ ಆಗೋಷ್ಟು ತರಕಾರಿನ ತಗೊಂಡಿದ್ದೀನಿ. ಕ್ಯಾರೆಟ್ ಒಂದು ಅರ್ಧ ಕಪ್ಪು, ಬೀನ್ಸ್ ಒಂದು ಅರ್ಧ ಕಪ್ಪು, ಕ್ಯಾಪ್ಸಿಕಮ್ ಒಂದು ಅರ್ಧ ಕಪ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಣ್ಣೆಯಲ್ಲಿ ತರಕಾರಿ ಎಲ್ಲ ಫ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇವಾಗ ಒಂದು 2 ಟೊಮಾಟೊ ತೊಗೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಟೊಮಾಟೊ, ಉಪ್ಪು, ಅರಿಶಿನ ಪುಡಿ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಟೊಮಾಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಇನ್ನು ಅವಲಕ್ಕಿ ಎಲ್ಲ ಸ್ವಲ್ಪ ನಂದಿತ್ತಲ್ವ, ಇವಾಗ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನು ಬೆಳಗ್ಗೆ ಟೈಮಲ್ಲಿ ಒಂದು 10 ನಿಮಿಷಕ್ಕೆಲ್ಲ ಈ ಥರ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡ್ಬೋದು. ವೆಜಿಟೇಬಲ್ ಎಲ್ಲ ಮಿಕ್ಸ್ ಆದಂಗೂ ಇರುತ್ತೆ ಮತ್ತು ಅವಲಕ್ಕಿ ಕೂಡ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು ಬ್ರೇಕ್ಫಾಸ್ಟ್ಗೆ. ಇನ್ನಿವತ್ತು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಗ್ಯಾಸ್ ಸ್ಟವ್ ಬರ್ನರ್ ಎಲ್ಲ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ತುಂಬ ಬ್ಲ್ಯಾಕ್ ಆಗಿಬಿಟ್ಟಿತ್ತು ಮತ್ತು ಬರ್ನರ್ ಎಲ್ಲ ಹೋಲ್ಸಲ್ಲಿ ಈ ಟೀ ಪುಡಿ ಮತ್ತು ಗಂಜಿ ಎಲ್ಲ ಬಗ್ಸ್ದಾಗ ಹೋಗಿ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ, ಸರಿಯಾಗಿ ಉರಿಯಲ್ಲ ನೋಡಿ. ಅವಾಗ ಈ ಥರ ಕ್ಲೀನ್ ಮಾಡ್ಕೊಬೇಕು. ಇನ್ನು ಇವಾಗ ಒಂದು ಕಪ್ಪಿಗೆ 2 ಬರ್ನರ್ನೂ ಸೇರಿಸ್ಕೊಂಡು ಬಿಸಿ ನೀರು ಸೇರಿಸ್ಕೊಂಡು 1 ನಿಂಬೆಹಣ್ಣು ಸೇರಿಸ್ಕೊಂಡಿದ್ದೀನಿ. 1 ಈನೋ ಪ್ಯಾಕೆಟ್ನ ಸೇರಿಸ್ಕೊಂಡು 1 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ, 1 ಟೇಬಲ್ ಸ್ಪೂನ್ ಉಪ್ಪು, 1 ಟೇಬಲ್ ಸ್ಪೂನ್ ವೆನಿಗರ್ ಹಾಕ್ಬಿಟ್ಟು ಒಂದು 4 ಅವರ್ ಬಿಡ್ತಾ ಇದ್ದೀನಿ. ಒಂದು 4 ಅವರ್ ಆದಮೇಲೆ ಅದು ಕ್ಲೀನಾಗಿ ಡೀಪ್ ಕ್ಲೀನಿಂಗ್ ಮಾಡ್ಕೊಬೋದು. ಇನ್ನು ಅದನ್ನು ಎತ್ತಿಟ್ಬಿಟ್ಟು ಇವಾಗ ಒಂದು ಲಿಕ್ವಿಡ್ ಕೂಡ ಮಾಡಿ ಇಟ್ಕೊಂಡಿದ್ದೆ, ಆಲ್ರೆಡಿ ಶೇರ್ ಮಾಡಿದ್ದೀನಿ. ಕಿಚನ್ ಕ್ಲೀನಿಂಗ್ ಮಾಡೋದಕ್ಕಂತ ಒಂದು ಲಿಕ್ವಿಡ್ ಕೂಡ ಮಾಡ್ಕೊಂಡಿದ್ದೀನಿ. ಆ ಲಿಕ್ವಿಡ್ನ ಒಂದು ಬಟ್ಟೆಯಲ್ಲಿ ಈ ಥರ ಒರೆಸ್ಕೊಂಡು ಈ ಥರ ಬಾಟಲ್ಸ್ನ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಹೋದ ತಿಂಗಳೆಲ್ಲ ಡೀಪಾಗಿ ಕ್ಲೀನ್ ಮಾಡಿದ್ದೆ. ಇನ್ನು ಮಸಾಲೆಸ್ ಎಲ್ಲ ಸ್ವಲ್ಪ ಖಾಲಿ ಆಗಿತ್ತು. ಇನ್ನು ನಾಳೆ ಹೋಗಿ ಗ್ರೋಸರಿ ಕೂಡ ತೊಗೊಬರ್ಬೇಕು. ಅದಕ್ಕೆ ಅಂತಲೇ ಇವಾಗ ಕಿಚನ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಕ್ಲೀನಾಗಿ ಈ ಥರ ಬಾಟಲ್ನೆಲ್ಲ ಒರೆಸ್ಕೊತಾ ಇದ್ದೀನಿ. ಇನ್ನು ಈ ಬಾಟಲ್ಸ್ನೆಲ್ಲ ಮೇಂಟೈನ್ ಮಾಡೋದೇ ಇರೋದು ನೋಡಿ, ಜಸ್ಟ್ ಮಿಸ್ಸು ಕೆಳಗಡೆ ಒಡೆದೋಗ್ಬಿಡ್ತಾಯಿತ್ತು. ನಿಧಾನಕ್ಕೆ ಒರೆಸ್ಕೋಬೇಕು, ಇಲ್ಲಾಂದರೆ ಕೆಳಗಡೆ ಬಿದ್ದು ಒಡೆದೋಗ್ಬಿಡುತ್ತೆ. ಇನ್ನು ಇದರಲ್ಲೆಲ್ಲ ಒಗ್ಗರಣೆಗೆ ಬೇಕಾಗಿರೋ ಜೀರಿಗೆ, ಸಾಸಿವೆ ಎಲ್ಲ ಹಾಕಿಟ್ಕೊಂಡಿದ್ದೀನಲ್ವ. ಇವಾಗ ಡೈಲಿ ಅಡುಗೆ ಮಾಡ್ತಾಯಿದ್ರೆ ಜಿಡ್ಡು, ಎಣ್ಣೆ, ಹೊಗೆ ಎಲ್ಲ ಹೋಗಿ ಕುತ್ಕೊಂಡಿರುತ್ತಲ್ಲ ಅದೇ ಥರ. ಅದಕ್ಕೆ ಅವಾಗ ಹೋಗಿ ಈ ಥರ ಕ್ಲೀನ್ ಮಾಡ್ಕೊಂಬಿಡ್ತಾ ಇದ್ದೀನಿ. ಇನ್ನು ಈ ಕಡೆ ಎಲ್ಲ ಬಾಟಲ್ಸ್ನೆಲ್ಲ ಇಟ್ಟಿದ್ನಲ್ವ, ಫಸ್ಟ್ ಅದನ್ನೆಲ್ಲ ಬಟ್ಟೆಯಲ್ಲಿ ಒರೆಸ್ಕೊಂಬಿಟ್ಟೆ. ಫಸ್ಟು ಒಂದು ಲಿಕ್ವಿಡಲ್ಲಿ ಒರೆಸ್ಬಿಡ್ತೀನಿ ಬಟ್ಟೆಯಲ್ಲಿ, ಆಮೇಲೆ ಡ್ರೈ ಕ್ಲಾತಲ್ಲಿ ಒರೆಸಿ ಎತ್ತಿಟ್ಬಿಡ್ತೀನಿ. ಈ ಥರ ತಿಂಗ್ಳಿಗೆ 1-2 ಸರಿ ಈ ಥರ ಕ್ಲೀನ್ ಮಾಡ್ಕೊಂಬಿಟ್ರೆ ಕಿಚನ್ ಕೂಡ ನೋಡೋದಕ್ಕೆ ಕ್ಲೀನಾಗಿರುತ್ತೆ ಮತ್ತು ಬಾಟಲ್ಸು ಎಲ್ಲ ಜಿಡ್ಡೆಲ್ಲ ಕುತ್ಕೊಳಲ್ಲ, ನೀಟಾಗಿರುತ್ತೆ. ಇನ್ನು ಈ ಕಡೆ ಟೈಲ್ಸ್ನೆಲ್ಲ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ. ಇವಾಗ ಗ್ಯಾಸ್ ಸ್ಟವ್ ಮೇಲೆಲ್ಲ ಅದೇ ಲಿಕ್ವಿಡ್ನ ಹಾಕಿ ಕ್ಲೀನಾಗಿ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ಈ ಥರ ನಾವು ಕ್ಲೀನ್ ಮಾಡ್ಕೊಂಬಿಟ್ರೆ ಅವಾಗವಾಗೂ ಗ್ಯಾಸ್ ಸ್ಟವ್ ಕೂಡ ನೋಡೋದಕ್ಕೆ ಕ್ಲೀನಾಗಿರುತ್ತೆ, ಜಿಡ್ಡೆಲ್ಲ ಹಿಡಿಯೋದಿಲ್ಲ. ನಾವು ಅವಾಗಿಂದ ಅವಾಗೆ ಕ್ಲೀನ್ ಮಾಡ್ಕೊಂಬಿಟ್ರೆ ನೀಟಾಗಿರುತ್ತೆ. ಗ್ಯಾಸ್ ಕೂಡ ಪಳಪಳ ಅಂತ ಹೊಳಿತಾ ಇರುತ್ತೆ. ಕಿಚನಲ್ಲಿ ನಮಗೆ ಮೇಯ್ನು ಸ್ಟವ್ ಕ್ಲೀನಾಗಿರಬೇಕು, ಕಿಚನ್ ಕ್ಲೀನಾಗಿರಬೇಕು, ಅವಾಗೆ ನಮಗೂ ಅಡುಗೆ ಮಾಡೋದಕ್ಕೂ ಇಷ್ಟ ಆಗುತ್ತಲ್ವ. ಎಲ್ಲ ಹೆಂಗಸ್ರಿಗೂ ಅಷ್ಟೇ, ಫಸ್ಟ್ ಕಿಚನ್ ನೀಟಾಗಿರಬೇಕು ಅಂತ ಯೋಚನೆ ಮಾಡ್ತೀವಿ. ಕೆಲ್ಸಕ್ಕೆ ಹೋಗೋರಾಗಿರಲಿ, ಮನೇಲಿರೋರಾಗಿರಲಿ, ಫಸ್ಟ್ ಕಿಚನ್ ನೀಟಾಗಿದ್ದರೆ ನಮಗೂ ಕಿಚನಲ್ಲಿ ಸ್ಪೆಂಡ್ ಮಾಡಿ ಅಡುಗೆ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತಂತಲೇ ಹೇಳ್ಬೋದು. ಇನ್ನು ಇವಾಗ ಆ ಕಡೆ ಮೇಲೆ ಎಲ್ಲ ಬಾಟಲ್ಸ್ ಇಟ್ಟಿದ್ನಲ್ವ, ಎಲ್ಲ ಇವತ್ತು ಡೀಪ್ ಕ್ಲೀನಿಂಗ್ ಮಾಡ್ತಾಯಿಲ್ಲ, ಬಟ್ಟೆಯಲ್ಲೇ ಒರೆಸ್ತಾ ಇದ್ದೀನಿ. ಈ ಥರ ಲಿಕ್ವಿಡ್ನ ಫಸ್ಟ್ ಒರೆಸ್ಬಿಟ್ಟು ಆಮೇಲೆ ಡ್ರೈ ಕ್ಲಾತಲ್ಲಿ ಒರೆಸಿ ಎತ್ಬಿಟ್ರೆ ಪಳಪಳ ಅಂತ ಹೊಳಿತಾ ಇರುತ್ತೆ. ಆದಷ್ಟು ನಮ್ಮ ಮನೇಲಿ ಗಾಜಿನ ಬಾಟ್ಲುಗಳೇ ಜಾಸ್ತಿ ಇರೋದು, ಪ್ಲಾಸ್ಟಿಕ್ಕು ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ.
ಪ್ಲಾಸ್ಟಿಕ್ಕು ಕಮ್ಮಿ ಇದೆ, ಸ್ಟೀಲು ಮತ್ತು ಗಾಜಿನ ಬಾಟ್ಲುಗಳೇ ಜಾಸ್ತಿ ಇರೋದು. ಇನ್ನು ಈ ಕಡೆ ಎಲ್ಲ ಬಾಟಲ್ಸ್ನೆಲ್ಲ ಜೋಡಿಸ್ತಾ ಇದ್ದೀನಿ. ಈ ಕಡೆ ಬಂದುಬಿಟ್ಟು ನನಗೆ ಒಗ್ಗರಣೆಗೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ಇಟ್ಕೊಂಡಿರ್ತೀನಿ. ಅಂದರೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸು, ಮೆಂತ್ಯಕಾಳು, ಉಪ್ಪಿನಕಾಯಿ, ಇಂಗು ಮತ್ತು ಏಲಕ್ಕಿ ಪುಡಿ ಆ ಥರದ್ದೆಲ್ಲ ಈ ಕಡೆ ಇಟ್ಕೊಂಡಿದ್ದೀನಿ. ಇನ್ನು ಎಣ್ಣೆ ಬಾಟಲ್ಸ್ನೆಲ್ಲ ಕಾರ್ನರಲ್ಲಿ ಇಟ್ಕೊಂಡಿದ್ದೀನಿ, ಲೆಫ್ಟ್ ಸೈಡ್ ಕಾರ್ನರಲ್ಲಿ. ಇನ್ನು ಈ ಕಡೆ ಮೇಲೆ ಬಂದುಬಿಟ್ಟು ಏಲಕ್ಕಿ ಮತ್ತು ಗರಂ ಮಸಾಲ, ಟೀ ಪುಡಿ ಮತ್ತು ಗಸಗಸೆ ಆ ಥರ ಎಲ್ಲ ಈ ಥರ ಮೇಲೆ ಇಟ್ಕೊಂಡಿದ್ದೀನಿ. ನನಗೆ ಕಿಚನಲ್ಲಿ ಯಾವ ಥರ ಜಾಗ ಇದೆ ಆ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ. ಜಾಗ ಇಲ್ವಲ್ಲ, ಸೆಲ್ಫು ಕಮ್ಮಿ ಇರೋದಲ್ವ, ಅದಕ್ಕೆ ಸ್ವಲ್ಪ ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ. ಇನ್ನು ಈ ಕಡೆ ಕೆಳಗಡೆ ರ್ಯಾಕಲ್ಲೆಲ್ಲ ಈ ಥರ ಬಾಟಲ್ಸಲ್ಲಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಮಸಾಲಾಸ್ ಬರುತ್ತೆ ನೋಡಿ, ಆಲ್ ಸ್ಪೈಸಸ್ಸು, ಅದನ್ನೆಲ್ಲ ಕೂಡ ಈ ಕಡೆ ಇಟ್ಕೊಂಡಿದ್ದೀನಿ ರ್ಯಾಕಲ್ಲಿ. ಸೋಂಪು, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಪಲಾವ್ಗೆ ಏನೇನು ಹಾಕ್ತೀರಿ ನೋಡಿ ಅದನ್ನೆಲ್ಲ ಈ ಕಡೆ ಇಟ್ಕೊಂಡಿದ್ದೀನಿ. ಇನ್ನು ಖಾರದ ಪುಡಿ, ಧನಿಯಾ ಪುಡಿ, ನನಗೆ ಅಡುಗೆ ಮಾಡೋದಕ್ಕೆ ಡೈಲಿ ಬೇಕಾಗಿರೋದು ಅರಿಶಿನ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಮಸಾಲಾಸ್, ಓಲ್ ಸ್ಪೈಸಸ್ ಎಲ್ಲ ಈ ಕಡೆ ಇಟ್ಕೊಂಡಿದ್ದೀನಿ. ಇನ್ನಿವಾಗ ಉಪ್ಪನ್ನ ಸ್ಟೋರ್ ಮಾಡ್ಕೊತಾ ಇದ್ದೀನಿ. ಕಲ್ಲುಪ್ಪಲ್ಲೆಲ್ಲ ನೀರು ಥರ ಬಿಟ್ಬಿಡುತ್ತಲ್ವ, ಆ ಥರ ನೀರು ಬಿಡಬಾರ್ದಂದ್ರೆ ಟಿಶ್ಯೂ ಪೇಪರ್ ತಗೊಂಡು ಅದರೊಳಗಡೆ ಅಕ್ಕಿನ ಹಾಕ್ಬಿಟ್ಟು ಈ ಥರ ಫೋಲ್ಡ್ ಮಾಡಿಬಿಟ್ಟು ನಾವು ಆ ಜಾಡಿ ಒಳಗಡೆ ಇಡೋದ್ರಿಂದ ಉಪ್ಪಲ್ಲಿ ಬಂದ್ಬಿಟ್ಟು ನೀರು ಬಿಡೋದಿಲ್ಲ. ನೀರು ಬಿಟ್ಟರೂ ಕೂಡ ಆ ಟಿಶ್ಯೂ ಪೇಪರು ಅಕ್ಕಿ ಬಂದ್ಬಿಟ್ಟು ಎಳ್ಕೊಳುತ್ತೆ. ಈ ಟಿಪ್ಪು ಯೂಸ್ಫುಲ್ ಆಗುತ್ತೆ ನಿಮಗೆ. ಈ ಟಿಪ್ನ ಫಾಲೋ ಮಾಡಿ ನೋಡಿ. ಯಾರಿಗೆಲ್ಲ ಗೊತ್ತಿಲ್ಲ ನೋಡಿ ಅವ್ರಿಗೆಲ್ಲ ಫಾಲೋ ಮಾಡಿ. ಗೊತ್ತಿರೋರು ತುಂಬ ಜನ ನ್ಯೂಸ್ ಪೇಪರ್ ಯೂಸ್ ಮಾಡ್ತಾರೆ. ಮತ್ತು ಚಿಪ್ಪು ಬರುತ್ತೆ ನೋಡಿ, ತೆಂಗಿನಕಾಯಿ ಚಿಪ್ಪು ನಾವು ಹೊಡೆದಿರ್ತೀವಲ್ವ, ಬಿಸಾಕೋ ಬದಲು ಈ ಉಪ್ಪಲ್ಲಿ ಹಾಕಿಟ್ರು ಕೂಡ ಅದು ಕೂಡ ಅಷ್ಟೇ ನೀರನ್ನ ಬಂದು ಎಳ್ಕೊಳೋದು. ಉಪ್ಪಲ್ಲಿರೋ ನೀರನ್ನೆಲ್ಲ ಎಳ್ಕೊಂಡು, ಉಪ್ಪು ಬಂದುಬಿಟ್ಟು ತುಂಬ ನೀರು ಆಗಲ್ಲ. ಇನ್ನು ಇವಾಗ ಅದೇ ಥರ ಸ್ಟೋರ್ ಮಾಡಿಕೊಂಡು ಉಪ್ಪು ಡಬ್ಬನೆಲ್ಲ ಕ್ಲೀನಾಗಿ ಒರೆಸ್ಕೊಂಡು, ಇನ್ನು ಈ ಕಡೆ ಕಾರ್ನರೆಲ್ಲ ಕ್ಲೀನ್ ಮಾಡಿದ್ನಲ್ವ, ಈ ಕಡೆ ಎಲ್ಲ ಕೂಡ ಜೋಡಿಸ್ಕೊತಾ ಇದ್ದೀನಿ. ಇನ್ನು ಈ ಕಡೆ ಸೌಟುಗಳು, ಉಪ್ಪು ಎಲ್ಲ ಈ ಕಡೆ ಕಾರ್ನರಲ್ಲಿ ಇಟ್ಕೊಂಡಿದ್ದೀನಿ. ಇವಾಗೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಒಂದು 2 ಅವರ್ ಮೇಲೇ ಆಗೋಗಿತ್ತು. ಇನ್ನು ಮಧ್ಯಾಹ್ನ ಮೇಲೆ ಇವಾಗ ಗ್ಯಾಸ್ ಸ್ಟವ್ ಎಲ್ಲ ನೆನೆಸಿಟ್ಟಿದ್ನಲ್ವ ಲಿಕ್ವಿಡಲ್ಲಿ, ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಒಂದು 3 ಅವರ್ಗೆಲ್ಲ ಯಾವ ಥರ ಆಗಿತ್ತು ಅಂದ್ಬಿಟ್ಟು. ಕಲರೇ ಚೇಂಜ್ ಆಗಿದೆ, ಹೊಸದು ಯಾವ ಥರ ಇರುತ್ತೆ ಆ ಥರ ಆಗಿದೆ. ಇವಾಗ ವಿಮ್ ಲಿಕ್ವಿಡ್ ಬರುತ್ತಲ್ವ ಅದನ್ನು ಅಪ್ಲೈ ಮಾಡಿ ಈ ಥರ ಬ್ರಷಲ್ಲಾಗಿರಲಿ ಸ್ಕ್ರಬ್ಬಲ್ಲಾಗಿರಲಿ ಕ್ಲೀನ್ ಮಾಡ್ಕೊಬೋದು. ಇನ್ನು ನಾನು ಫಸ್ಟ್ ಈ ಥರ ಬ್ರಷಲ್ಲಿ ಕ್ಲೀನ್ ಮಾಡಿಬಿಟ್ಟೆ, ಆಮೇಲೆ ಸ್ಕ್ರಬ್ಬಲ್ಲಿ ಸ್ವಲ್ಪ ಉಜ್ಜಿದೆ. ರಿಸಲ್ಟ್ ಬಂತು. ನಾನು ಇದನ್ನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿಬಿಟ್ಟೆ ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿತ್ತು. ಮತ್ತು ನಮಗೇನಾದ್ರು ಉರಿ ಕಮ್ಮಿ ಬರುತ್ತಲ್ವ ಗ್ಯಾಸ್ ಸ್ಟವ್ ಹಚ್ಚಿದಾಗ, ಮತ್ತು ಸೈಡಲ್ಲೆಲ್ಲ ಲೀಕ್ ಆಗುತ್ತಲ್ಲ, ಆ ಥರ ಗ್ಯಾಸು ಹೊರ್ಗಡೆ ಬಂದಾಗ, ಮತ್ತು ಟೀ ಪುಡಿ, ಗಂಜಿ ಎಲ್ಲ ಹೋಗಿ ಸೇರಿಸ್ಕೊಂಬಿಟ್ಟಿರುತ್ತೆ, ಆವಾಗ ಸರಿಯಾಗಿ ಉರಿಯೋದೇ ಇಲ್ಲ. ಆವಾಗ ನಾವು ಈ ಥರ ಒಂದು 2 ತಿಂಗಳಿಗೊಂದು ಸರಿ ಈ ಥರ ಎತ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ, ಗ್ಯಾಸ್ ಸ್ಟವ್ ಹಚ್ಚಿದಾಗ ಉರಿ ಕೂಡ ಅಷ್ಟೇ ನಿಧಾನಕ್ಕೆ ಬರುತ್ತಲ್ವ, ಸ್ಲೋವಾಗಿ
ಉರಿತಾ ಇರುತ್ತೆ, ಅಡುಗೆ ಕೂಡ ಬೇಗ ಆಗಲ್ಲ. ಈ ಥರ ನಾವು ಕ್ಲೀನ್ ಮಾಡ್ಕೊಳೋದ್ರಿಂದ ಅದರಲ್ಲಿ ಏನಾದ್ರು ಟೀ ಪುಡಿ ಗಂಜಿ ಎಲ್ಲ ಹೋಗಿ ಸೇರಿಕೊಂಡಿದ್ರು ಕೂಡ ಕ್ಲೀನಾಗಿ ರಿಮೂವ್ ಆಗಿಬಿಡುತ್ತೆ. ಈ ಥರ ಕ್ಲೀನ್ ಮಾಡಿಕೊಂಡು ತಿಂಗ್ಳಿಗೆ 1 ಸರಿ 2 ಸರಿ ಯೂಸ್ ಮಾಡ್ಕೊಳೋದ್ರಿಂದ ಸ್ಟವ್ ಕೂಡ ತುಂಬ ದಿನ ಬಾಳಿಕೆ ಯೂಸ್ ಮಾಡ್ಬೋದು, ಬರ್ನರ್ನ ಕೂಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಟಿಪ್ಪು ತುಂಬಾ ಯೂಸ್ಫುಲ್ ಆಗಿದೆ, ನೀವು ಟ್ರೈ ಮಾಡಿ ನೋಡಿ. ಇನ್ನು ಇವಾಗೆಲ್ಲ ತೊಳೆದ್ಬಿಟ್ಟು ಈ ಥರ ಬಟ್ಟೆಯಲ್ಲಿ ಒರೆಸ್ತಾ ಇದ್ದೀನಿ. ಡ್ರೈ ಕ್ಲಾತಲ್ಲಿ ಒರೆಸ್ಬಿಟ್ಟು ಬಿಸಿಲಲ್ಲಿ ಒಂದು 10 ನಿಮಿಷ ಇಟ್ಟರೆ ಸಾಕು. ಇನ್ನಿವಾಗ ಗ್ರೋಸರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಇನ್ನು ಆ ಬಾಕ್ಸ್ಗಳನ್ನ ಕೂಡ ಕ್ಲೀನ್ ಮಾಡ್ಕೊಳೋಣ ಅಂದ್ಬಿಟ್ಟು ಆ ಸೆಲ್ಫ್ನ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನೆಲ್ಲ ಮುಕ್ಕಾಲು ಭಾಗದಷ್ಟು ಇತ್ತು ಬೇಳೆಕಾಳುಗಳೆಲ್ಲ. ಚಿಕ್ಕ ಬಾಟಲ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ, ಅದೆಲ್ಲ ಇನ್ನೂ ಇತ್ತು 1/4 kg. ಇನ್ನು ಯಾವುದೆಲ್ಲ ಖಾಲಿ ಆಗಿಬಿಟ್ಟಿತ್ತು ನೋಡಿ, ಮೇಯ್ನಾಗಿ ನನಗೆ ಕಡಲೆಬೀಜ, ಕಡಲೆಪಪ್ಪು, ತೊಗರಿಬೇಳೆ ಈ ಥರದ್ದೆಲ್ಲ ಬೇಗ ಖಾಲಿ ಆಗಿಬಿಡುತ್ತೆ. ಅವಲಕ್ಕಿ, ರವೆ ಎಲ್ಲ ನಾವು ಡೈಲಿ ಯೂಸ್ ಮಾಡ್ತಾ ಇರ್ತೀವಲ್ವ, ಜಾಸ್ತಿ ಯೂಸ್ ಮಾಡೋದು ಖಾಲಿ ಆಗಿಬಿಡುತ್ತೆ. ಇನ್ನು ಇರೋದನ್ನೆಲ್ಲ ಏನು ತೊಳೆಯೋಕೆ ಹೋಗ್ತಾ ಇಲ್ಲ, ಹಂಗೆ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಇನ್ನು ಯಾವ್ದ್ಯಾವ್ದು ಖಾಲಿ ಆಗಿತ್ತು ನೋಡಿ ಅದನ್ನೆಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ಇನ್ನು ಇದನ್ನೆಲ್ಲ ವಾಶ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ತರಕಾರಿ ಎಲ್ಲ ಕೂಡ ಖಾಲಿ ಆಗಿಬಿಟ್ಟಿತ್ತು. ಇನ್ನು ಆ ಬಾಕ್ಸ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಇವತ್ತು ಸಾಯಂಕಾಲ ಬಂದುಬಿಟ್ಟು ಡಿಮಾರ್ಟ್ಗೆ ಹೋಗಬೇಕು. ಇನ್ನು ಏನೇನು ಗ್ರಾಸರಿ ತೊಗೊಂಬರ್ತೀನಿ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇನ್ನು ಯಾವುದೆಲ್ಲ ಗ್ರಾಸರಿ ಆಗೋಗಿತ್ತು, ಇನ್ನು ಯಾವುದೆಲ್ಲ ಗ್ರಾಸರಿ ಬೇಕೋ ಅದನ್ನೆಲ್ಲ ಕೂಡ ಬರೆದಿಟ್ಕೊಂಡೆ. ಇನ್ನೆಲ್ಲ ಇರುತ್ತೆ ನೋಡಿ, ಜಾಸ್ತಿ ಐಟಮ್ನ ಹೋದ ತಿಂಗಳೇ ತೊಗೊಂಬಂದ್ಬಿಟ್ಟಿದ್ದೆ. ಇನ್ನು ಯಾವ್ದ್ಯಾವ್ದು ಇಲ್ವೋ ಯಾವ್ದ್ಯಾವ್ದು ಬೇಕೋ ಅದನ್ನು ಮಾತ್ರ ಲಿಸ್ಟ್ ಮಾಡಿಕೊಂಡು ಇನ್ನು ಇವತ್ತು ಹೋಗಿ ತೊಗೊಂಬರ್ಬೇಕು. ಇನ್ನೆಲ್ಲ ತೊಳೆದು ಇಟ್ಟಿದ್ನಲ್ಲ, ಇವಾಗೆಲ್ಲ ಡ್ರೈ ಆಗಿತ್ತು. ಇವಾಗೆಲ್ಲ ಕ್ಲೀನಾಗಿ ಎತ್ತಿಡ್ತಾ ಇದ್ದೀನಿ. ಫ್ರೆಶ್ ಅಪ್ ಆಗಿಬಿಟ್ಟು ಬಂದುಬಿಟ್ಟು ಎಲ್ಲ ಎತ್ತಿಡ್ತಾ ಇದ್ದೀನಿ. ಇನ್ನು ಈ ಥರ ಎಲ್ಲ ಎತ್ತಿಟ್ಕೊಂಡ್ಬಿಟ್ರೆ ನಾಳೆ ಗ್ರೋಸರಿ ತೊಗೊಂಬಂದಾಗ ನಮಗೂ ಅರೇಂಜ್ ಮಾಡಿ ಕ್ಲೀನಾಗಿ ಹಾಕಿಡೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಈ ಥರ ಮುಂಚಿನ ದಿನವೇ ಈ ಥರ ಮಾಡ್ಕೊಂಬಿಡ್ತೀನಿ. ಇನ್ನು ಇವಾಗೆಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ದೋಸೆಗೂ ಕೂಡ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ರುಬ್ಬಬೇಕು. ಇನ್ನು ಫ್ರಿಜ್ಜಲ್ಲಿರೋ ಸ್ಟೋರೇಜ್ ಬಾಕ್ಸ್ನೆಲ್ಲ ಕೂಡ ಅದನ್ನು ಕೂಡ ಎತ್ತಿಡ್ತಾ ಇದ್ದೀನಿ. ಇನ್ನು ಇವತ್ತಿನ ವೀಡಿಯೋ ಕೂಡ ಇದಾಗಿರುತ್ತೆ. ಇವತ್ತಿನ ವೀಡಿಯೋ ಏನಾದ್ರು ನಿಮಗೆ ಸ್ವಲ್ಪನಾದ್ರು ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ.